ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಯೂ ಕುಕಿಂಗ್ ವಿಲೇಜ್. ಸುಲಭವಾಗಿ ಮೆಂತ್ಯ ಪರೋಟ ಮಾಡೋದು ನೋಡೋಣ ಬನ್ನಿ. ಒಂದು ಪರಾತಿಗೆ 2 ಗ್ಲಾಸ್ ಗೋಧಿ ಹಿಟ್ಟು, 1 ಬಟ್ಲು ಕಡಲೆ ಹಿಟ್ಟು, 1 ಸ್ಪೂನ್ ಅಜ್ವಾನ್ ಹಾಕಿಕೊಳ್ಳಿ. ಅದಕ್ಕೆ 1 ಸ್ಪೂನ್ ಜೀರಿಗೆ, 2 ಸ್ಪೂನ್ ಖಾರದ ಪುಡಿ ಹಾಕಿಕೊಳ್ಳಿ. ನಂತರ ಅರ್ಧ ಸ್ಪೂನ್ ಅರಿಶಿಣ, ಅರ್ಧ ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೊದಲೇ ತೊಳೆದು ಕಟ್ ಮಾಡಿರುವ ಮೆಂತ್ಯ ಸೊಪ್ಪು ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳಿ. ಅದಕ್ಕೆ 1 ಸ್ಪೂನ್ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಕಸೂರಿ ಮೇಥಿ ಹಾಕಿಕೊಳ್ಳಿ. ಕಸೂರಿ ಮೇಥಿ ಇಲ್ಲ ಎಂದರೆ ಹಾಗೇನೂ ಮಾಡಿಕೊಳ್ಳಬಹುದು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟು ಚೆನ್ನಾಗಿ ನಾದಿಕೊಳ್ಳಿ. ಮೆಂತ್ಯ ಸೊಪ್ಪಿನ ಪರೋಟ ತುಂಬ ಸುಲಭವಾಗಿ ಮಾಡಿಕೊಳ್ಳಬಹುದು ಹಾಗೂ ತುಂಬ ಟೇಸ್ಟಿಯಾಗಿ ಇರುತ್ತದೆ. ಹಿಟ್ಟನ್ನು ನಾದಿದ ನಂತರ 2 ನಿಮಿಷ ನೆನೆಯಲು ಬಿಡಿ. ಈ ಪರೋಟ ಮಕ್ಕಳ ಟಿಫನಿಗೂ ಬೆಳಗ್ಗೆ ಮಾಡಿಕೊಡಬಹುದು. ತುಂಬ ಇಷ್ಟಪಟ್ಟು ತಿನ್ನುತ್ತಾರೆ ಹಾಗೂ ತುಂಬ ಚೆನ್ನಾಗಿ ಇರುತ್ತದೆ. ಹಿಟ್ಟು ನೆನೆದ ನಂತರ ಆ ಹಿಟ್ಟಿನಿಂದ ಸಣ್ಣ ಆಕಾರದಲ್ಲಿ ಉಂಡೆಗಳನ್ನು ತೆಗೆದುಕೊಳ್ಳಿ. ನೀವು ಯಾವ ಆಕಾರದಲ್ಲಿ ಮಾಡಿಕೊಳ್ಳುತ್ತೀರ ಪರೋಟ, ಅದೇ ರೀತಿ ಸಣ್ಣ ಉಳ್ಳೆಗಳನ್ನಾಗಿ ಮಾಡಿಕೊಳ್ಳಿ. ಎಲ್ಲ ಹಿಟ್ಟಿನ ಉಳ್ಳೆಯನ್ನು ಮಾಡಿಕೊಂಡು ಪಕ್ಕಕ್ಕಿಡಿ. ಸ್ವಲ್ಪ ಒಣಗಿರುವ ಹಿಟ್ಟನ್ನು ತೆಗೆದುಕೊಳ್ಳಿ. ಒಣಗಿರುವ ಹಿಟ್ಟಿನಲ್ಲಿ ಆ ಉಂಡೆಗಳನ್ನು ಎದ್ದಿ ಪರೋಟ ರೀತಿ ಲಟ್ಟಿಸಿಕೊಳ್ಳಿ. ಚಪಾತಿ ಯಾವ ರೀತಿ ಮಾಡುತ್ತೇವೆ ಅದೇ ರೀತಿಯಲ್ಲಿ ಈ ಪರೋಟವನ್ನು ಮಾಡಿಕೊಳ್ಳಬಹುದು. ಎಲ್ಲ ಪರೋಟಗಳನ್ನು ಲಟ್ಟಿಸಿಕೊಂಡು ಪಕ್ಕಕ್ಕಿಡಿ. ಗ್ಯಾಸ್ ಮೇಲೆ ಒಂದು ತವಾನಿಟ್ಟು ಕಾಯಲು ಬಿಡಿ. ತುಂಬ ಸುಲಭವಾಗಿ ಕಡಿಮೆ ಸಾಮಗ್ರಿಗಳಿಂದ ಮೆಂತ್ಯ ಪರೋಟ ಮಾಡಿಕೊಳ್ಳಬಹುದು. ಮೆಂತ್ಯ ಸೊಪ್ಪನ್ನು ಇದ್ದರೆ ಸಾಕು. ತವ ಕಾದ ನಂತರ ಅದಕ್ಕೆ ಮಾಡಿರುವ ಮೆಂತ್ಯ ಪರೋಟವನ್ನು ಹಾಕಿಕೊಳ್ಳಿ. ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರುವವರೆಗೂ ಬೇಯಿಸಬೇಕು. ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಚೆನ್ನಾಗಿ ಬೇಯಿಸಿಕೊಳ್ಳಿ. ಕಲರ್ ಚೇಂಜ್ ಆಗುವವರೆಗೂ ಚೆನ್ನಾಗಿ ಬೇಯಿಸಿಕೊಂಡರೆ ಸಾಕು. ತುಂಬ ರುಚಿಕರವಾಗಿ ಪರೋಟ ಬರುತ್ತದೆ. ನೋಡಿ ಯಾವ ರೀತಿಯಲ್ಲಿ ಪರೋಟ ಬಂದಿದೆ. ಅದೇ ರೀತಿಯಲ್ಲಿ ನೀವು ಚೆನ್ನಾಗಿ ಮಾಡಿಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.